ಎಸ್ ಎ ದೌಡಿ ನಂಬರ್ 1 ಕರ್ನಾಟಕ ಅಕ್ಕಿ ಶೋಕ್ದಾರ್. ಏನಪ್ಪ ವಿಷಯ ಅಂದರೆ ಕೆಲವು ಮಾಹಿತಿಗಳು ಕೊಡ್ತೀನಿ. ಏನು ಮಾಹಿತಿ ಅಂದರೆ, ಈಗ ಹಳೆ ಶೋಕ್ದಾರು ಶೋಕಿ ಮಾಡಿ ಹೋಗಿದಾರಣ, ನಿಮ್ಮ ಎಸ್ ಎ ದೌಡಿಯಿಂದ ಹಳೆ ಶೋಕ್ದಾರ್ಗೆ ಏನು ನೇಮ್ ಕೊಡ್ತೀರ ನೀವು ಕರ್ನಾಟಕ ನಂಬರ್ 1 ಶೋಕ್ದಾರ್ ಆಗೋದ್ರಿ. ಹಳೆ ಶೋಕ್ದಾರೆಲ್ಲ ಶೋಕಿ ಮಾಡಿಬಿಟ್ಟು ಹೋಗಲ್ಲ, ಅವ್ರಿಗೇನು ನೇಮ್ ಕೊಡ್ತೀರ ಅಂತ ಕೆಲವ್ರು ಕೇಳಿದ್ರು. ಅದೊಂದು. ಎರಡನೇದು ಮಂದಿ, ಅಣ್ಣ ನಾವು ಅಕ್ಕಿ ತಗೋತೀವಿ 10,000 5,000 15,000 ಕೊಟ್ಟಿದ್ದೀವಿ, ಅಕ್ಕಿ ಆಡಲ್ಲ, ಮೋಸ ಮಾಡವ್ರೆ, ಈ ಥರ ಮಾಡ್ತಾರೆ ಅಂತ ಸುಮಾರು ಜನ ಹೇಳಿದ್ದೀರ. ಅದ್ರ ಬಗ್ಗೆ ಮತ್ತು ಅಕ್ಕಿನ ಹೊಸ ಶೋಕ್ದಾರು ಯಾವ ಥರ ಶೋಕಿ ಮಾಡಬೇಕು ಅಂತ 3 ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ನೇದು ಬಂದು, ಅಕ್ಕಿ ಮೋಸ ಮಾಡ್ತಾರೆ, ನಾವು 5,000 ಕೊಟ್ಟು 10,000 ಕೊಟ್ಟು ಆಡೋಯ್ತು ಅಂತ ಕೊಡ್ತಾರೆ, ಅದು ಆಡಿಲ್ಲಣ್ಣ, ಈ ಥರ ಎಲ್ಲ ಹೇಳ್ತಾಯಿದ್ದೀರ. ನಾನು ಹೇಳೋದಷ್ಟೇ, ಯಾರು 10,000 5,000 ಬಂಡವಾಳ ಹಾಕಿ ಅಕ್ಕಿ ತಗೋತೀರ ನೋಡಿ, ಅವರು ಆಡಿರೋದೇ ಕೊಟ್ಟಿರ್ಬೋದು, ಇಲ್ಲ ಒಳ್ಳೆ ಬ್ರೀಡ್ ಕೊಟ್ಟಿರ್ಬೋದು, ತಗೊಂಡೋಗಿರ್ತೀರ. ನಿಮಗೆ ಡೌಟು ಏನು, ಅಯ್ಯೋ ಅವ್ರು ಆಡೋಯ್ತು ಅಂತ ಹೇಳೋರೆ, ನಿಜನೋ ಸುಳ್ಳೋ, ಇದರಲ್ಲಿ ಆಡ್ತದೋ ಇಲ್ವೋ ಡೌಟು. ಅದಕ್ಕೆ ಅವ್ರು ಏನೇ ಹೇಳಲಿ, ನಿಜ ಹೇಳಿದ್ರೂ ಡೌಟ್ ಪಡ್ತೀರಾ, ಸುಳ್ಳು ಹೇಳಿದ್ರು ಡೌಟ್ ಪಡ್ತಾಯಿದ್ದೀರ ಅಲ್ವಾ. ಅದಕ್ಕೆ ನಿಮ್ಗೆ ಹೇಳೋದು ನಾನು, ಯಾರು 5,000 10,000 ಬಂಡವಾಳ ಹಾಕ್ತೀರ, ಒಳ್ಳೆ ಶೋಕ್ದಾರ್ ಯಾರು ಟೂರ್ನಮೆಂಟ್ಗೆ ಅಕ್ಕಿ ಬಿಡ್ತಾವ್ರೆ ಅಂಥವ್ರು ಹೋಗಿ ಸವಸ ಮಾಡಿ 1 ತಿಂಗಳು ಲೇಟಾಗಲಿ ಅಕ್ಕಿ ತಗೊಳ್ಳೋದು. ಅವ್ರ ಮನೇಲಿ ಯಾವ ಅಕ್ಕಿ ಬ್ರೀಡಲ್ಲಿ ಆಡ್ತೈತೆ, ಯಾವ್ಯಾವ ಅಕ್ಕಿ ಚೆನ್ನಾಗಿದೆ, ಆಮೇಲೆ ಅಕ್ಕಿ ಬಿಟ್ಟು ಆಕಾಶದಲ್ಲಿ ನೋಡಿರಿ, ಫ್ರೆಂಡ್ಶಿಪ್ ಒಳ್ಳೆತನ ಬೆಳೆಸ್ಕೊಂಡು ಅವ್ರ ಮನೇಲಿ ಹೋಗಿ ನೋಡಿ ಯಾವ ಅಕ್ಕಿ ಆಡ್ತದೆ, ನೀವು ಕಣ್ಣಾರೆ ನೋಡಿ ಆ ಅಕ್ಕಿಗೆ 5,000 ಹೇಳ್ತಾರೋ, 4,000 ಹೇಳ್ತಾರೋ, 10,000 ಹೇಳ್ತಾರೋ, ನಿಮ್ಮಿಷ್ಟ ಕೊಟ್ಟು ತಗೊಳ್ಳೋದು. ನಾನು ಅದಕ್ಕೆ ಅಡ್ಡಿಪಡಿಸಲ್ಲ. ಯಾಕೆ ಅಂತ ಅಂದರೆ, ನೀವು ನೋಡಿರ್ತೀರ, ತಗೊಂಡಿರ್ತೀರ, ಅಕ್ಕಿ ಬ್ರೀಡ್ ಮಾಡ್ಕೊಳ್ಳಿ, ಆಡಿಸಿ. ಅದು ಬಿಟ್ಟು ಅವರು ಆಡೈತೆ ಅಂತ ಕೊಟ್ಟರು ನಿಮಗೆ ಡೌಟು, ಇಲ್ಲ ಆಡ್ದಲ್ಲೇ ಇದ್ದರೂ ಕೊಟ್ಟರು ಡೌಟು, ಎರಡೂ ಡೌಟ್ ಬೇಡ ಅನ್ನೋದಕ್ಕೆ ಈ ಥರ ಮಾಡಿ. ಮತ್ತು ಯಾವುದೇ ಅಕ್ಕಿ ತಗೋಬೇಕು ಅಂತ ಅಂದಾಗ ನೀವು ಕಾಸು ಕೊಟ್ಟು ಫಸ್ಟು ಅಕ್ಕಿನ ಆಕಾಶಕ್ಕೆ ಬಿಟ್ಟು ಜಡ್ಜ್ ಮಾಡಿ. ಆಕಾಶಕ್ಕೆ ಬಿಡಬೇಕು ಅಕ್ಕಿ, ಯಾವುದೇ ತನ್ನಿ, ಗಂಡೆ ತರಿ ಎಣ್ಣೆ ತರಿ, ಅದಕ್ಕೊಂದು ಜೊತೆ ಮಾಡಿ ಒಂದು 4 ಪಟ್ಟ ಮಾಡಿಸಿ ಅಕ್ಕಿ ಆಕಾಶಕ್ಕೆ ಬಿಡಿ. ಅದು ಗಟ್ಟಿಯಾಗಿ ಎತ್ಕೊಂಡು ಅಕ್ಕಿ ಆಡೋ ತನಕ ಟೆಸ್ಟ್ ಮಾಡಿ, ಆವಾಗ ಆ ಅಕ್ಕಿಗಳ್ನ 1 ವರ್ಷ ನೋಡಿ ಫೇಲ್ ಮಾಡಿ. ಸುಮ್ಮನೆ ತಂದುಬಿಟ್ಟು ಆಡಿಲ್ಲ, ಒಂದು 5 ತಿಂಗಳು 3 ತಿಂಗಳು ನೋಡ್ಬಿಟ್ಟು ಆಡಿಲ್ಲ ಅಂತ ಹೇಳಿ ಜಡ್ಜ್ ಮಾಡೋದಲ್ಲ. ಅದು ಒಂದು ಅವ್ರಿಗೆ ಹೇಳೋದು. ಎರಡನೇದು ಬಂದು, ಹಳೆ ಶೋಕ್ದಾರಿಗೆ ಏನಣ್ಣ ನಿಮ್ಮ ಕಡೆಯಿಂದ ಹೆಸರು ಅಂತ ಕೇಳಿದ್ರೆ, ನೋಡಿ ನನಗೆ ಎಸ್ ಎ ದೌಡಿ ನಂಬರ್ 1 ಕರ್ನಾಟಕ ಅಕ್ಕಿ ಶೋಕ್ದಾರ್ ಅಂತ ನನ್ನ ಪ್ರೀತಿ ಕುಚುಕುಗಳು ನೇಮ್ ಕೊಟ್ಟಿರೋದು. ಬಂದು ಸನ್ಮಾನ ಮಾಡಿ, ನೀವು ಇದೇ ಥರ ನಂಬರ್ 1 ಕರ್ನಾಟಕ ಅಕ್ಕಿ ಶೋಕ್ದಾರನ ನಮಗೆ ನೀವು ಇದೇ ಥರ ಮಾಡಿ ಅಂತ ಅವ್ರು ಕೊಟ್ಟೋಗಿರೋದ್ರಿಂದ ನಂಬರ್ 1 ಕರ್ನಾಟಕ ಅಕ್ಕಿ ಶೋಕ್ದಾರ್ ಅಂತ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಮನಸ್ಸಲ್ಲಿ ಏನೇನು ಬರ್ತದೆ ತಿಳ್ಕೊತೀರ, ಅದು ನಿಮಗೆ ಬಿಟ್ಟಿದ್ದು. ನಾನು ನಂಬರ್ 1 ಕರ್ನಾಟಕ ಅಕ್ಕಿ ಶೋಕ್ದಾರ್ ಏನು ಮಾಡಬೇಕು ಆ ಕೆಲಸ ಜನಪರವಾಗಿ ಮಾಡ್ತಾಯಿದ್ದೀನಿ. ಇರಲಿ, ಹಳೆ ಶೋಕ್ದಾರ್ಗೆ ಎಸ್ ಎ ದೌಡಿ ಕಡೆಯಿಂದ ಏನು ಹೇಳ್ತೀರಾ ಅಂತ ಕೇಳಿದ್ರು. ನೋಡಿ, ಹಳೆ ಶೋಕ್ದಾರ್ಗೆ ಒಂದು ನೇಮ್ ಕೊಡ್ತಾಯಿದ್ದೀನಿ ಎಸ್ ಎ ದೌಡಿ ಕಡೆಯಿಂದ. ನಾನು ಅವ್ರನ್ನ ಅನ್ಕೊಂಡಿರೋದು ಇಂಡಿಯಾ ನಂಬರ್ 1 ಲೆಜೆಂಡ್ರಿ ಶೋಕ್ದಾರ್. ಯಾರೋ ಹಳೆ ಶೋಕ್ದಾರ್ ಯಾರೆಲ್ಲ ಇದ್ದೀರಾ ಅವ್ರಿಗೆ ನಾನು ಇಂಡಿಯಾ ನಂಬರ್ 1 ಲೆಜೆಂಡ್ರಿ ಶೋಕ್ದಾರ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವೇನು ಅಂದ್ಕೊಂಡಿದ್ದೀರೋ ಗೊತ್ತಿಲ್ಲ. ಅದು ಹಳೆ ಶೋಕ್ದಾರ್ಗೆ ನೇಮ್ ಕೊಡ್ತಾಯಿದ್ದೀನಿ. ಮತ್ತು ಹೊಸ ಶೋಕ್ದಾರ್ಗಳಿಗೆ ಯಾರೆಲ್ಲ ಇದ್ದೀರಾ ಅವರು ತಾಳ್ಮೆಯಿಂದ ಶೋಕಿ ಮಾಡಬೇಕು. ಫಸ್ಟು ಅಕ್ಕಿ ಬಗ್ಗೆ ತಿಳ್ಕೋಬೇಕು. ಅಕ್ಕಿ ಸಾಕೋದು, ಒಳ್ಳೆ ಗೂಡು ಮಾಡಿಸೋದು, ತಾಳ್ಮೆಯಿಂದ ಅಕ್ಕಿನ ಪ್ರೀತಿಸಿ ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು. ಫಸ್ಟೇ ನೀವು ಮಾಡೋದೇನು ಗೊತ್ತಾ, ಯೂಟ್ಯೂಬಲ್ಲಿ ಎಲ್ಲ ಹೊಡೆದ್ಬಿಡ್ತೀರ, ನೋಡಿಬಿಡ್ತೀರ. 10 ಓವರ್ 12 ಓವರು ಒಳ್ಳೆ ಬ್ರೀಡ್ ಕೊಡೋಣ, ಒಳ್ಳೆ ಅಕ್ಕಿ ಕೊಡೋಣ, 12 ಓವರ್ ಬಿಡ್ಬೋದು 10, ಅದು ಬಿಡ್ರಿ. ಫಸ್ಟು ನೀವು ಅಕ್ಕಿ ಶೋಕಿ ಮಾಡೋಕ್ಕೆ ಬರ್ತಾರೋದು. ಅಕ್ಕಿ ಶೋಕಿ ಮಾಡಬೇಕು ಅಂದರೆ ಅಕ್ಕಿ ಬಗ್ಗೆ ತಿಳ್ಕೊಳ್ಳಿ, ಪ್ರೀತಿಸಿ, ಅದು ಮೇವು ಹಾಕೋದು ಹೆಂಗೆ, ಫೀಡಿಂಗ್ ಮಾಡೋದು, ಕಾಯಿಲೆ ಬರ್ದಂಗೆ ನೋಡ್ಕೊಳ್ಳೋದು ಹೆಂಗೆ, ಮತ್ತು ಆ ಅಕ್ಕಿನ ಯಾವ ಥರ ಸಾಕಬೇಕು, ಯಾವ ಥರ ಜೊತೆ ಮಾಡಬೇಕು, ಹಳೆ ಶೋಕ್ದಾರ್ ಜೊತೆ ಬೆರ್ತಿ ಫಸ್ಟು ಅಕ್ಕಿನ ಸಾಕೋದು ಕಲ್ತು ನಿಮ್ಗೆ ಅಕ್ಕಿ ಆರಿಸಿ ಖುಷಿ ಪಡ್ರಿ. ಅಕ್ಕಿ ಆರ್ಸೋದು ಕಲೀರಿ. ಆಮೇಲೆ 8 ಓವರ್ 10 ಓವರ್ 12 ಓವರ್ ಬಿಡಿ. ಫಸ್ಟೇ ಬರ್ತೀರಾ, ಅಕ್ಕಿ ಬಗ್ಗೆ ಗೊತ್ತಿರಲ್ಲ, ಅಣ್ಣ ನಾನು 8 ಓವರ್ ಬಿಡ್ಬೇಕು 12 ಓವರ್ ಕೊಡ್ತೀನಿ,
ನಿಮ್ಗೆ ಅಕ್ಕಿ ಬಗ್ಗೆನೇ ತಿಳ್ಕೊಂಡಿಲ್ಲ ಅಂದರೆ 12 ಅವರು ಬಿಡೋಲ್ಲ, 8 ಅವರು ಬಿಡೋಲ್ಲ. ಎಲ್ಲ ಆಕಾಶಕ್ಕೆ ಬಿಟ್ಟಿದ ತಕ್ಷಣ ಆಡೋ ಅಂಥ ಅಕ್ಕಿಗಳು ಸಿಗೋಲ್ಲ ನಿಮಗೆ. ನೀವು ಆಡಿಸೋ ಅಂಥ ಟ್ರೈನಿಂಗ್ ಕೊಡೋ ಅಂಥದ್ದು ವಿದ್ಯೆಗಳು ಕಲಿತು ಟ್ರೈನಿಂಗ್ ಕೊಟ್ಟರೆ ಅಕ್ಕಿ ಆಡ್ತವೆ. ಆಕಾಶಕ್ಕೆ ಬಿಟ್ಟಿದ್ದಂಗೆ 12 ಅವರು 13 ಅವರು ಆಡ್ಸಂಗಿದ್ರೆ ಎಲ್ಲ ವರ್ಷ ಕಪ್ಪು ಹೊಡೆದು ಲಾರಿ ತುಂಬಿ ದುಡ್ಡು ತುಂಬಿ ಚೀಲದಲ್ಲಿ ಮೂಟೆ ಕಟ್ಟಾಕ್ಬಿಡ್ತಿದ್ದೋ. ಫಸ್ಟು ಹೊಸ ಶಕ್ದವ್ರು ಬರಬೇಕು ಅಂದರೆ ಎಸ್ಸೇ ದೌಡಿಲಿ ನಾವು ಹೊಸ ಶಕ್ದವ್ರಿಗೆ ಅಕ್ಕಿ ಕೊಡ್ತಾ ಇರೋದು. ಯಾರೆಲ್ಲ ಬರ್ತೀರ ಫಸ್ಟು ಅಕ್ಕಿ ಒಳ್ಳೆ ಗೂಡು ಮಾಡಿಸಿ, ನಿಮ್ಗೆ ಸಾಕೋ ಕೆಪಾಸಿಟಿ ಇದ್ದರೆ, ಟೈಮ್ ಇದ್ದರೆ ಮಾತ್ರ ಶೋಕಿಗೆ ಬರ್ರಿ, ಇಲ್ಲಾಂದ್ರೆ ಬರೋಕ್ಕೆ ಹೋಗ್ಬೇಡ್ರಿ. ಯಾಕೆ ಅಂತ ಅಂದರೆ ತಾಳ್ಮೆಯಿಂದ ಶೋಕಿ ಮಾಡಬೇಕು. ಶೋಕಿ ಅಂದರೆ ತುಂಬ ಕಷ್ಟ ಐತೆ.